ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೆ ಕಾಲೇಜಿನ ನೂತನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಹಾಗೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಸಮವಸ್ತ್ರ ವಿತರಣೆ ಮಾಡುವ ಬೃಹತ್ ಜನಪರ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಅವರು ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ತಮಗೆ ಸರ್ಕಾರದಿಂದ ಬರುವ ಶಾಸಕರ ಮಾಸಿಕ ಸಂಬಳದ ಸಂಪೂರ್ಣ ಹಣವನ್ನ ಸಮಾಜ ಸೇವೆಗೆ ಮುಡುಪಾಗಿಟ್ಟಿರುವ ಶಾಸಕ BN ರವಿಕುಮಾರ್ ಆ ಹಣದ ವೆಚ್ಚದಲ್ಲಿಯೇ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸ ಮಾಡುತ್ತಿರುವ ಸುಮಾರು 10,000ಕ್ಕೂ ಹೆಚ್ಚು ಬಡ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗುಣಮಟ್ಟದ ನೋಟ್ಬುಕ್ ಹಾಗೆ ಶಾಲಾ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಶಿಕ್ಷಣ ಪ್ರೇಮವನ್ನ ಮೆರೆದಿದ್ದಾರೆ. ಇನ್ನು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ BN ರವಿಕುಮಾರ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡ ರೈತ ಹಾಗೆ ಶ್ರಮಿಕ ವರ್ಗದ ಮಕ್ಕಳು ಆರ್ಥಿಕ ಸಂಕಷ್ಟದಿಂದಾಗಿ ಶಿಕ್ಷಣದಿಂದ ವಂಚಿತರಾಗಬಾರದು. ಇನ್ನು ಶಾಸಕನಾಗಿ ತನಗೆ ಸಿಗುವ ಸಂಬಳದ ಪ್ರತಿಯೊಂದು ರೂಪಾಯಿಯೂ ಕೂಡ ತನ್ನ ಕ್ಷೇತ್ರದ ಬಡ ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕೆ ವಿನಿಯೋಗ ಆಗಬೇಕು ಅನ್ನೋದು ಅವರ ಆಶಯವಾಗಿದೆ. ಇನ್ನು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಹಾಗೆ ಶೈಕ್ಷಣಿಕ ಪ್ರಗತಿಗೆ ತಾನು ಸದಾ ಬದ್ಧನಾಗಿದ್ದೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ತಾಲೂಕಿನ ಎಲ್ಲ ಬಗ್ಗೆ ಇವತ್ತು ನಮ್ಮ BO ಸರ್ ಅವರು ಮತ್ತು ನಮ್ಮ ಮಂಜಣ್ಣವರೆಲ್ಲ ಮಾತಾಡಿದ್ದಾರೆ. ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತ ಕುಟುಂಬದ ಒಬ್ಬರನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ತಾವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಏನಿವತ್ತು ಈ ಕ್ಷೇತ್ರದಲ್ಲಿ 2023-24ನೇ ಸಾಲಿನ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 13,700 ಜನ ಮಕ್ಕಳಿದ್ದರು. ಅದಾದಮೇಲೆ 24-25ನೇ ಸಾಲಿನ ನೋಡಿದಾಗ 12,300 ಬಂತು ಮತ್ತು 25-26ನೇ ಸಾಲು ನೋಡಿದಾಗ 11,600 ಬಂತು. ಈ ವರ್ಷ ನೋಡಿದಾಗ ಮತ್ತೆ 1,000 ಕಡಿಮೆ ಆಗಿದೆ. ಈಗ ನಾವು ಗಮನಿಸಿದಾಗ 1ನೇ ತರಗತಿಯಿಂದ 4ನೇ ತರಗತಿವರೆಗೂ 4,120 ಜನ ವಿದ್ಯಾರ್ಥಿಗಳಿದ್ದಾರೆ. 5ನೇ ತರಗತಿಯಿಂದ 7ನೇ ತರಗತಿವರೆಗೂ 3,261 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು 8ರಿಂದ 10ನೇ ತರಗತಿವರೆಗೂ ನೋಡಿದಾಗ 2,094 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಸುಮಾರು ಇಡೀ ಕ್ಷೇತ್ರದಲ್ಲಿ 250 ಜನ ಇದ್ದಾರೆ. ಇವತ್ತು ನಮ್ಮ ಚಿಲಕಲನೂರು ಹೋಬಳಿ ಸೇರಿ ಈ ಒಂದು ವರ್ಷದಲ್ಲಿ ಸುಮಾರು 11,000 ತಾವು ಸಾಕ್ಷಿಗಳಾಗಬೇಕಂತ ಮಾಡ್ತಾ ಇದ್ದಾರೆ.